ಸೀಸನ್ ಅಲ್ದಿರೋ ಸೀಸನಲ್ಲಿ ಏನಪ್ಪ ಇವಳು ಮಾವಿನಕಾಯಿ ಉಪ್ಪಿನಕಾಯಿ ತೋರಿಸ್ತಾ ಇದ್ದಾಳಲ್ಲ ಅಂತ ಅನ್ಕೋತಾ ಇದ್ದೀರಾ? ಹೌದು, ಈಗ ತೋತಾಪುರಿ ಮಾವಿನಕಾಯಿ ಅಂತೂ ಬೆಂಗಳೂರಲ್ಲಿ ತುಂಬ ಕಡೆನೇ ಸಿಗ್ತಾ ಇದೆ. ಸೀಸನ್ಗೆ ಯಾಕೆ ವೆಯ್ಟ್ ಮಾಡೋದು, ಮಾರ್ಚು ಏಪ್ರಿಲ್ಗೆ ಈಗಲೇ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಅಂತ ಅಮ್ಮ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ಸಾಮಾನ್ಯವಾಗಿ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಆವಗಾಯಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹುಳಿ ಮಾವಿನಕಾಯಿ ಅಂದರೆ ಗಟ್ಟಿ ಮಾವಿನಕಾಯಿ ಬರುತ್ತಲ್ಲ ಅದೇ ಉಪಯೋಗ ಮಾಡೋದು. ಬಟ್ ಇವಾಗ ಸೀಸನ್ ಇಲ್ದಿರೋದ್ರಿಂದ ತೋತಾಪುರಿ ಮಾವಿನಕಾಯಿ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಹಾಗಾಗಿ ಅಮ್ಮ ಇದನ್ನೇ ಬಳಸ್ಕೊಂಡು ಒಂದು ಒಳ್ಳೆ ಉಪ್ಪಿನಕಾಯಿ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ನಮಗೆಲ್ಲ. 8 ತೋತಾಪುರಿ ಮಾವಿನಕಾಯಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಟವಲಲ್ಲಿ ಒರೆಸಿ ಒಂದು ಸ್ವಲ್ಪನೂ ನೀರಿಲ್ದಿರ ಹಾಗೆ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದಾರೆ. ಹಾಗೆಯೇ ಎಳ್ಳೆಣ್ಣೆ, ಅರಿಶಿನ, ಖಾರದ ಪುಡಿ, ಸಾಸಿವೆ ಪುಡಿ, 2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿಟ್ಕೊಂಡಿದ್ದಾರೆ. ಹಾಗೆ 1 ಇಂಚು ಶುಂಠಿ ಕೂಡ ಜಜ್ಜಿಟ್ಕೊಂಡಿದ್ದಾರೆ. 1 ಸ್ಪೂನು ಅರಿಶಿನ, ಸೊ ಇಷ್ಟು. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಇಂಗು ಬೇಕಾಗುತ್ತೆ. ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಎಳ್ಳೆಣ್ಣೆ ಹಾಕ್ಕೊಂಡು ಈಗ ಜಜ್ಜಿಟ್ಕೊಂಡಿದ್ವಲ್ಲ 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆಯೇ 1 ಇಂಚು ಜಜ್ಜಿಟ್ಕೊಂಡಿರುವ ಶುಂಠಿ ಮತ್ತು 1/4 ಟೀ ಸ್ಪೂನು ಇಂಗು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಅದನ್ನು ಸ್ಟವ್ ಆಫ್ ಮಾಡಿ ಅದನ್ನು ಇಳಿಸ್ಕೊಂಡಿದ್ದಾರೆ. ಇವಾಗ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೋತಾ ಇದ್ದಾರೆ ನೋಡಿ. ಇವಾಗ 1 ಟೀ ಸ್ಪೂನು ಮೆಂತ್ಯ ಪುಡಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ಈಗ 1 ಕಪ್ಪು ಅಚ್ಚಕಾರದ ಪುಡಿ ಕೂಡ ಸೇರಿಸ್ಕೋತಾ ಇದ್ದಾರೆ. ಇದ್ರ ಜೊತೆಗೆ 1 ಕಪ್ಪು ಸಾಸಿವೆ ಪುಡಿ, ಅಂದರೆ ಯೆಲ್ಲೋ ಕಲರು ಬರುತ್ತಲ್ಲ ಅದಲ್ಲ, ಕಪ್ಪು ಸಾಸಿವೆನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿಟ್ಕೊಂಡು ಅದನ್ನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದಾರೆ. ಇವಾಗ ಇದಕ್ಕೆ 1 ಸ್ಪೂನು ಅರಿಶಿನ ಕೂಡ ಸೇರಿಸ್ಕೋಬೇಕಾಗತ್ತೆ. ಜೊತೆಗೆ ನೋಡಿ, ಈ ಅಳತೆ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಉಪ್ಪು ಕೂಡ, ಪುಡಿ ಉಪ್ಪೇ ಸೇರಿಸ್ಕೊತಾ ಇದ್ದಾರೆ. ಇದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವಾಗಲೇ ಮಾವಿನಕಾಯಿ ಹೋಳುಗಳಿಗೆ ಹಸಿ ಎಣ್ಣೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ಈ ಮಿಕ್ಸ್ಚರ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು ಸಪ್ರೇಟಾಗಿ ಅದನ್ನು ಕೂಡ ಜಜ್ಕೊಂಡು ಹಸಿದೇ ಹಾಕ್ಕೋಬೇಕು ಇದಕ್ಕೆ. ಉಪ್ಪಿನಕಾಯಿ ಯಾರಿಗೆ ತಾನೇ ಇಷ್ಟ ಇಲ್ಲ? ಅನ್ನ ಸಾಂಬಾರು ಮಾಡಿದಾಗ, ಮೊಸರನ್ನಕ್ಕೆ, ಬೇರೆ ತಿಳಿ ಸಾರುಗಳಿಗೆ ಅಥವಾ ಚಪಾತಿ, ಕೆಲವರಂತೂ ಉಪ್ಪಿಟ್ಟಿಗೂ ಕೂಡ ನಂಚ್ಕೊಂಡು ತಿನ್ನೋರಿದ್ದಾರೆ. ಸೊ ಹಾಗಾಗಿ ಉಪ್ಪಿನಕಾಯಿ ಅಂತ ಅಂದ್ರೇ ಎಲ್ರಿಗೂ ಬಾಯಲ್ಲಿ ನೀರಿರುತ್ತಲ್ವ. ಉಪ್ಪಿನಕಾಯಿ ತಿನ್ನೋಕ್ಕಂತೂ ಸೀಸನ್ನೇ ಇಲ್ಲ. ವರ್ಷ ಪೂರ್ತಿ ಉಪ್ಪಿನಕಾಯಿ ಬಳಕೆ ಮಾಡ್ತೀವಿ ಸಾಮಾನ್ಯವಾಗಿ. ಅಮ್ಮ ಅಂತೂ ನಾವು ಸಣ್ಣವರಿದ್ದಾಗ ತುಂಬ ವೆರೈಟಿ ಉಪ್ಪಿನಕಾಯಿಗಳು ಹಾಕ್ತಾಯಿದ್ರು. ಮಾವಿನಕಾಯಲ್ಲೇ ತುಂಬ ವೆರೈಟಿ, ಹಾಗೆ ನಿಂಬೆ ಹಣ್ಣು ಉಪ್ಪಿನಕಾಯಿ, ಮತ್ತು ಎರಳಿಕಾಯಿ, ಹಾಗೆ ಬೆಟ್ಟದ ನೆಲ್ಲಿಕಾಯಿ. ಸೊ ಅಲ್ಲಿಷ್ಟು ಹೋಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಹಾಕ್ತಾಯಿದ್ರು. ಬಟ್ ಅವಾಗೆಲ್ಲ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಇದ್ರ ಇಂಪಾರ್ಟೆನ್ಸ್ ಗೊತ್ತಾಗ್ತಿರ್ಲಿಲ್ಲ, ಅಷ್ಟೊಂದೇನು ತಿಂತಾ ಇರಲಿಲ್ಲ ಉಪ್ಪಿನಕಾಯಿ. ಬಟ್ ಇವಾಗ ನೆನೆಸ್ಕೊಂಡ್ರೆ ಅಯ್ಯೋ ಅವೆಲ್ಲ ನೋಡಿ ನಾವು ಅವಾಗ ಜಾಸ್ತಿ ಎಂಜಾಯ್ ಮಾಡಿಲ್ಲ ಅಂತ ಅನಿಸುತ್ತೆ. ತುಂಬ ಜನಕ್ಕೆ ಕೊಡ್ತಾಯಿದ್ರು ಹಾಕಿ ತುಂಬ ಜನಕ್ಕೆ ಉಪ್ಪಿನಕಾಯಿಗಳೆಲ್ಲ ಕೊಟ್ಟಿದ್ದಾರೆ, ಫ್ರೆಂಡ್ ಸರ್ಕಲು ಹಾಗೆ ಅಕ್ಕಪಕ್ಕದವ್ರಿಗೆ ಎಲ್ಲ.
ಸೊ ಆ ಥರ ಮಾಡ್ತಿದ್ರು ಅಮ್ಮ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಉಪ್ಪಿನಕಾಯಿಗಳೆಲ್ಲ, ಅಷ್ಟೊಂದು ವೆರೈಟಿ ಹಾಕಲ್ಲ. ಸೊ ಇವಾಗ ಟೈಮ್ ಸಿಕ್ಕಿದಾಗ ಬರೀ ಈ ಥರ ಮಾವಿನಕಾಯಿದು ಅಥವಾ ಹೀಗೆ ಸುಮ್ಮನೆ ಹಾಕ್ಕೋತಾರೆ. ನೋಡಿ, ಇವಾಗ ಹಾಕಿರುವ ಪದಾರ್ಥಗಳೆಲ್ಲ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದಾರೆ. ನೀವು ಬೇಕಾದರೆ ಜಾಡಿ ಕೂಡ ಹಾಕಿಟ್ಕೋಬೋದು, ಆದರೆ ಯಾವುದ್ರಲ್ಲೇ ಹಾಕಿಟ್ಕೊಳ್ಳಿ ನೀವು ಅದನ್ನು ನೀಟಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ಒಂದ್ಸತಿ ಡ್ರೈ ಟವಲಲ್ಲಿ ಒರೆಸ್ಕೊಂಡು ಹಾಕಿಟ್ಕೊಂಡ್ರೆ ಒಳ್ಳೆಯದು. ಹೀಗೆ ಮಾಡೋದ್ರಿಂದ ಹೆಚ್ಚು ದಿನ ಉಳಿಯುತ್ತೆ ಉಪ್ಪಿನಕಾಯಿ. ಇಲ್ಲ ಅಂದರೆ ಯಾರಿಗಾದ್ರೂ ಒಂದು ಭಯ ಇರುತ್ತಲ್ಲ ಕೆಲವ್ರಿಗೆ, ಫಸ್ಟ್ ಟೈಮ್ ಹಾಕ್ತಾ ಇದ್ದೀವಿ ಹೇಗಿರುತ್ತೋ ನಿಲ್ಲುತ್ತೋ ಇಲ್ವೋ ಅಂತ, ಅಂಥವರು ನೀವು ಒಳ್ಳೆ ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು, ಬೇಕಾದಾಗ ತೆಗೆದು ಉಪಯೋಗಿಸ್ಕೋಬೋದು. ಅಥವಾ ನಿಮಗೆ ಇರುತ್ತೆ ಅನ್ನೋದಾದರೆ, ನಂಬಿಕೆ ಇದ್ದರೆ ಹೊರಗಡೆ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾವು ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಕೂಡ ಯೂಸ್ ಮಾಡಿಲ್ಲ, ನೀವು ನೋಡಿರ್ಬೋದು. ಅಂದರೆ ಹೆಚ್ಚಾಗಿ ನಾವು ಇದಕ್ಕೆ ವಿನಿಗರ್ ಯೂಸ್ ಮಾಡ್ತಾರಲ್ಲ, ಬಟ್ ಇದಕ್ಕೆ ನಾವು ಹಾಕಿಲ್ಲ. 1 ಕಪ್ಪು ಹಸಿ ಎಳ್ಳೆಣ್ಣೆ ಹಾಗೆ 1 ಕಪ್ಪು ಒಗ್ಗರಣೆಗೆ ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಈ ಉಪ್ಪಿನಕಾಯಿನೆಲ್ಲ ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಮಿಕ್ಕತ್ತಲ್ಲ ಗೊಜ್ಜು, ಅದಕ್ಕೆ ಬಿಸಿ ಅನ್ನ ಹಾಕ್ಕೊಂಡು 1 ಸ್ಪೂನು ತುಪ್ಪ ಅಥವಾ ಎಳ್ಳೆಣ್ಣೆ, ಖಾರ ಅನ್ಸಿದ್ರೆ ಮಾತ್ರ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನಮ್ಮಮ್ಮ ಇವಾಗ ಆ ಮಿಕ್ಕಿರೋ ಗೊಜ್ಜಿಗೆ ಅನ್ನ ಕಲಿಸ್ಕೊಂಡು ನಮ್ಮ ಸಿಸ್ಟರ್ಗೆ ಒಂದು ಕೈ ತುತ್ತು ಕೊಡ್ತಾ ಇದ್ದಾರೆ. ಒಂದ್ಸತಿ ನೀವು ಕೂಡ ಈ ರೀತಿ ಉಪ್ಪಿನಕಾಯಿ ಟ್ರೈ ಮಾಡಿ ನೋಡಿ. ತೋತಾಪುರಿ ಮಾವಿನಕಾಯಿ ಈ ಸೀಸನಲ್ಲೂ ಸಿಗ್ತಾ ಇದೆಯಲ್ಲ, ಹಾಗಾಗಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸ್ತೀರಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.